ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಹರಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಕ್ಕರ್ಲಪಲ್ಲಿ ಗ್ರಾಮದ ಕೂಲಿ ಬಡತನದಿಂದ ವಾಸ ಮಾಡುತ್ತಿರುವ ವಾಲ್ಮೀಕಿ ಜನಾಂಗಕ್ಕೆ ಸೇರಿದ ಶ್ರೀರಾಮಪ್ಪ 2 ಎಕರೆ ಜಮೀನು ಪಿಟಿಸಿಎಲ್ ಆಕ್ಟ್ ಮುಖಾಂತರ ತಹಶೀಲ್ದಾರ್ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಇವರ ಪರವಾಗಿ ನ್ಯಾಯಾಲಯ ತೀರ್ಪು ಬಂದಿದೆ. ಈ ಜಮೀನಿನಲ್ಲಿ 80 ಮಾವಿನ ಗಿಡಗಳಿದ್ದು ಮಾವಿನ ತೋಟದ ಕಾಯಿಗಳನ್ನು ಸವರ್ಣೀಯ ಜನಗಣಕ್ಕೆ ಸೇರಿದ ಚೌಡಪ್ಪ ಮುನಿಸ್ವಾಮಿ ಬೈರೆಡ್ಡಿ ಸನಾಫ್ ವೆಂಕಟಸ್ವಾಮಿ ಚೌಡರೆಡ್ಡಿ ಸನಾಫ್ ವೆಂಕಟೇಶಪ್ಪ ಶ್ರೀನಿವಾಸ ರೆಡ್ಡಿ ವೆಂಕಟಸ್ವಾಮಿ ಪುಷ್ಪಾವತಿ ಬೈರಾರೆಡ್ಡಿ ಲಕ್ಷ್ಮೀದೇವಿ ಚೌಡಪ್ಪ ಮಂಜುನಾಥ್ ಚೌಡಪ್ಪ ಇವರೆಲ್ಲ ರಾತ್ರೋರಾತ್ರಿ ಕಾಯಿಗಳನ್ನು ಕಿತ್ತು ದಲಿತ ಜನಾಂಗಕ್ಕೆ ಸೇರಿದ ಇವರ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ದಲಿತರ ಪರವಾಗಿ ಇದೆ ಅಂತ ಹೇಳುವ ಸರ್ಕಾರ ಇಂತಹ ಬಡ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಆ ಕುಟುಂಬದವರು ಮನವಿ ಮಾಡಿಕೊಂಡಿದ್ದಾರೆ. ಒಂದು ಇದು ಏನು ಪಿಟಿಸಿಎಲ್ ಲ್ಯಾಂಡ್ ನಮ್ಮಪ್ಪನಿಗೆ 2 ಎಕರೆ 10 ಗುಂಟೆ ಜಮೀನಾಗಿರೋದು. ಇದರಲ್ಲಿ ಗಿಡ ಹಾಕಿರೋದೆಲ್ಲ ನಾವೇ. ಅದ್ರ ಮೇಲೆ ಏನಾಯ್ತಂದ್ರೆ ನಮ್ಮಪ್ಪನ ಒಂದು 2 ವರ್ಷ ಆದ್ಮೇಲೆ ಅವ್ರಿಗೆ 5 ವರ್ಷಕ್ಕೆ 5,000 ರೂಪಾಯಿ ಕಾಸು ತಗೊಂಡು ಆ ಕಾಸು ತಗೊಂಡು 5,000 ರೂಪಾಯಿ ಆಯ್ತಪ್ಪ ಅಂತ ಹೇಳಿದ್ರು. ಆಮೇಲೆ ಇನ್ನು 5 ವರ್ಷ ಬಿಟ್ಕೊಂಡು ಇನ್ನ ಮಾರೋಣ ಅಂದ್ರೆ ಮತ್ತೆ 5,000 10 ವರ್ಷ ಹೋಗೈತಿ. 10 ವರ್ಷ ಆದ್ಮೇಲೆ ಏನಪ್ಪಾ ಇದು ಅಂತ ನಾನು ಬಂದೆ ಕೇಳಕ್ಕೆ. ಅಷ್ಟೊತ್ತಿಗೆ ಇವರು ಏನು ಈ ಒಂದು ಬರ್ಕೊಟ್ಟಿದ್ರೇನೋ 5 ವರ್ಷ 2 ವರ್ಷ 3 ವರ್ಷ ಅಂತ. ಆ 2 ವರ್ಷ 3 ವರ್ಷ ಅಂತ ಬರ್ಕೊಟ್ಟಿರೋದನ್ನ ನಮ್ಮ ಹತ್ರ ಮಾಂತೋಪು ನಿಮ್ದು 5 ವರ್ಷ ಇಟ್ಕೊಂಡಿದೀವಪ್ಪ ಅಂತ ನಮ್ಮ ಹತ್ರ ಸೈನ್ ಮಾಡ್ಕೊಂಡಿದ್ವಿ. ಅದನ್ನ ತಗೊಂಡು ಹೋಗ್ಬಿಟ್ಟು ಅವ್ರ ಖಾತೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರು. ಮತ್ತೆ 10 ವರ್ಷ ಆದ್ಮೇಲೆ ಅಪ್ಪ ನಮ್ದು 5 ವರ್ಷ ಮುಗೀತು ಅಂದ್ರೆ ಆಮೇಲೆ ನಾನು ಬಂದು ಎಲ್ಲ ಇನ್ಕ್ವೈರಿ ಮಾಡಿದಾಗ ಅಪ್ಪ ಈ ತರ ಆಗಿದೆ ಅಂತ. ಆಮೇಲೆ ನಾನು ಬಂದು ಇನ್ಕ್ವೈರಿ ಮಾಡಿ ಎಲ್ಲರೂ ಮಾತಾಡಿದೆ, ಪಂಚಾಯತ್ಗಳು ನಡೀತು, ಅದು ಇದು ಹೇಳಿದ್ರು. ಆಮೇಲೆ ಇದಾಗಲ್ಲ ಅಂದ್ಬಿಟ್ಟು ನಾನು ನ್ಯಾಯ ದೊರಕಬೇಕು ಅಂತ ನಾನು 15-16ರಲ್ಲಿ ನಾನು AC ಕೋರ್ಟ್ಗೆ ನಾನು ಅಪೀಲ್ ಹೋದೆ. ಆ AC ಕೋರ್ಟಲ್ಲಿ ನನಗೆ ಯಾವ ಡೇಟ್ಗೆ ಅಂದ್ರೆ 2 ನನಗೆ ಆದೇಶಕ್ಕಾಗಿ ನನ್ನ ಪರವಾಗಿ ನನಗೆ ಕೇಸ್ ಆಯ್ತು, ನನ್ನ ಪರ ಆಯ್ತು AC ಕೋರ್ಟಲ್ಲಿ. ಆ ಕೇಸು AC ಕೋರ್ಟಲ್ಲಿ ಆಮೇಲೆ ಅವರು DC ಕೋರ್ಟ್ಗೆ ಅಪೀಲ್ ಹೋದ್ರು. ಆ DC ಕೋರ್ಟ್ಗೆ ಅಪೀಲ್ ಹೋದಾಗ ಅದು ನನ್ನ DC ಕೋರ್ಟಲ್ಲಿ ನನ್ನ ಪರ ಆಯ್ತು. AC ಕೋರ್ಟಲ್ಲಿ DC ಕೋರ್ಟಲ್ಲಿ ನನಗಾಗಿದೆ. ಆದ್ಮೇಲೆ ಮತ್ತೆ ಅವರು ನೋಡಪ್ಪ ಈ ತರ ಆದೇಶದ ಮೇಲೆ ಅವ್ರಿಗೆ ಖಾತೆ ಮುಟೇಶನ್ ಅವ್ರನ್ನ ಯಾರಿದಾರ ಅವ್ರನ್ನ ವಜಾ ಮಾಡಿಸಿ ಮೂಲದವ್ರನ್ನೆಲ್ಲ ಕೂಳಿಸಿ ಅವ್ರನ್ನ ಪೊಸಿಷನ್ಗೆ ಬಿಡಿಸ್ಕೊಡ್ತಕ್ಕದ್ದು ಅಂತ ನನಗೆ ಆದೇಶ ಮಾಡಿಕೊಟ್ರು. ನಮಗೆ ತಾಲೂಕು ಆಫೀಸಿಂದ ತಹಶೀಲ್ದಾರು ಎಲ್ಲ ನನ್ನ ಪಾನಿ ಮುಟೇಶನ್ ಮತ್ತೆ ಕಂದಾಯ ಎಲ್ಲ ಕಟ್ಟಿದ್ದೀನಿ, ಎಲ್ಲ ನನ್ನ ಪರ ಆಯ್ತು. ಆದ್ಮೇಲೆ ಅವರು ಹೈಕೋರ್ಟ್ ಅಲ್ಲಿ ಸ್ಟೇ ತಂದ್ರು. ಆ ಸ್ಟೇ ತಂದ ಮೇಲೆ ತಾತ್ಕಾಲವಾಗಿದೆಯಪ್ಪ. ಆಮೇಲೆ ಅದು ಏನಾಗ್ತದೆ, ನಾನು ಆಲ್ರೆಡಿ ಶ್ರೀನಿವಾಸಪುರ ಸ್ಟೇಷನ್ ನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸರ್ ನನ್ನ ಪರ ಆಗಿದೆ 26ನೇ ತಾರೀಕು ನನಗೆ ಅದನ್ನು ನನಗೆ ಸ್ಪಾಟ್ ಬಿಡಿಸ್ಕೊಡಕ್ಕೆ ಹೇಳಿ ಅಂತ ನಾನು ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟಾಗ ಆಯ್ತು ನಾಳೆ ಇವತ್ತು ಅಂದ್ಕೊಂಡು ಮತ್ತೆ 6ನೇ ತಾರೀಕು ಅವರು ಸ್ಟೇ ತಂದ್ರು. 6ನೇ ತಾರೀಕು ಸ್ಟೇ ತಂದು ಇವ್ರು ಯಾವಾಗ ಪೊಲೀಸ್ ಅವ್ರು ಡಿಲೇ ಮಾಡಿದ್ರು 6ನೇ ತಾರೀಕು ಅವ್ರು ಸ್ಟೇ ತಂದ್ರು. ಅಪ್ಪ ಸ್ಟೇ ಕಾಪಿ ಬಂದಿದೆ ಅಂತ ಅವ್ರೇನ್ ಮಾಡಿದ್ರು, ಮತ್ತೆ ಹಿಂಗಾಗಿದೆಪ್ಪ ಕೋರ್ಟ್ ಅಲ್ಲಿ ಯಾರು ನೀವು ವಜಾ ಮಾಡ್ಕೊಂಡು ಯಾರು ಬರ್ತೀರೋ ಆವಾಗ ನೀವು ಇಲ್ಲಿಗೆ ಬರ್ಬೋದು, ಅಷ್ಟೊತ್ತು ತನಕ ಯಾರು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರ್ ಆಯ್ತು ಅಂತ ನಾವು ನಮ್ಮ ಪಾಡ್ ನಾವಿದ್ವು. ಅವರು ಕೋರ್ಟ್ಗೆ ಹೋಗಿದ್ದಾರೆ, ನಾವು ಕೋರ್ಟಲ್ಲಿ ನಾವು ಹಾಕೊಂಡು ನಾವು ನಡೀತಾ ಇದೆ. ಬಟ್ ಈಗ ಬಂದು ಕಾಯಿ ಕಿತ್ತು ನಮ್ಮ ಮೇಲೆ ದೌರ್ಜನ್ಯಗಳು ಮಾಡಿ ಇವತ್ತು SC ST ಮೇಲೆ ಒಂದು ದಬ್ಬಾಳಿಕೆಗಳು ಮಾಡಿ ಇವತ್ತು ಏನೇನೋ ಒಂಥರ ನಮ್ಮನ್ನು ಕಂಡಮ್ಮಾಗಿ ನೋಡಿ ಈ ತರ ನಾವು ಮೆಸೇಜ್ ಮಾಡಿ ನಮ್ಮ ಇದರಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಕಂಡಮ್ಮಾಗಿ ನೋಡಿ ಮತ್ತೆ ರಾಜಕಾರಣಿಗಳಿಂದಾನು ನಮಗೆ ದಬ್ಬಾಳಿಕೆಗಳು ಮಾಡ್ಸಕ್ಕೆ ಅವರು ಒತ್ತಡ ಕೊಡ್ತಾ ಇದ್ದಾರೆ. ಅವ್ರಿಗೂ ಒಂದು ಮಾತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ದಿನಗಳಲ್ಲಿ ಅವ್ರಿಗೆ ಮುಂದಿನ ಹುಲಿಗಾಳ ಇರಲ್ಲ, ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಹುಲಿಗಾಳ ಇರಲ್ಲ. ಇದನ್ನ ನಾನು ಖಂಡಿತವಾಗಿ ಹೇಳಿ ನನಗೆ ಇವತ್ತು ಯಾವುದೇ ಕಾರಣಕ್ಕೂ ನಾನು ರಕ್ಷಣೆ ಕೊಡಬೇಕಂತ ನಾನು ಇವತ್ತು ಎಲ್ಲರ ಮುಂದೆನೂ ನಾನು ಒತ್ತಾಯವಾಗಿ ನಾನು ಹೇಳಿ ಎಲ್ಲರಿಗೂ ಹೇಳಿ ನಮಸ್ಕರಿಸ್ತಾ ಇದ್ದೀನಿ.